ಪರಿಶ್ರಮ ದೇಶಭಕ್ತಿಯು ನಮಗೆಲ್ಲ ಮಾದರಿಯಾಗಬೇಕಾಗಿದೆ. ಹೆಚ್ಚಿನ ಮನುಷ್ಯರೆಂದೇ ಖ್ಯಾತಿ ಗಳಿಸಿ 56 ಸಂಸ್ಥಾನಗಳನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲರನ್ನು ವರ್ಣಿಸಲು ನಿಜಕ್ಕೂ ಪದಗಳೇ ಸಾಲದು. ಅಂತಹ ಧೀಮಂತ ವ್ಯಕ್ತಿತ್ವದ ಕಿರುಪರಿಚಯವನ್ನು ಮಾಡಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಚಿಕ್ಕ ನಾಟಕದ ಮೂಲಕ ಸಾಧನೆಪಡಿಸಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ನೋಡಿ, ಆನಂದಿಸಿ. ದೃಶ್ಯ 1. ಬ್ರಿಟಿಷರ ದರ್ಪ ದೌರ್ಜನ್ಯಕ್ಕೆ ದೈಹಿಕ ಮತ್ತು ಮಾನಸಿಕವಾಗಿ ನೊಂದಿರುವ ಅಪ್ಪಟ ದೇಶಪ್ರೇಮಿ ಕ್ರಾಂತಿವೀರ ಭಗತ್ ಸಿಂಗನ ಬಳಲುವಿಕೆ ನೀವೇ ನೋಡಿ. ಭಾರತ ಮಾತೆಯ ಕಣ್ಮಣಿಗಳೇ, ಈ ನಾಡನ್ನು ಪಾರತಂತ್ರದಿಂದ ಮುಕ್ತಗೊಳಿಸಲು, ಬ್ರಿಟಿಷರ ಕ್ರೂರತನವನ್ನು ಹೋಗಲಾಡಿಸಲು ಯಾರೂ ಇಲ್ಲವಲ್ಲ. ಏಕಾಂಗಿಯಾಗಿಯೂ ನಾನೊಬ್ಬನೇ ಹೋರಾಡುವುದಾದರೂ ಹೇಗೆ ಭಾರತ ಮಾತೆ? ಯಾರಪ್ಪ ನೀನು? ಏನಾಯ್ತು ನಿನಗೆ? ಎದ್ದೇಳು, ಎದ್ದೇಳು, ನಿಧಾನವಾಗಿ ಎದ್ದೇಳು. ಯಾಕಯ್ಯ ಹತಾಶನಾಗಿ ರೋಧಿಸುತ್ತಿರುವೆ? ಏನಾಯ್ತು ನಿನಗೆ? ದುಃಖಿಸಬೇಡ. ನಿನ್ನ ಕಷ್ಟವಾದರೆ ಏನು ತಿಳಿಸು ನಮಗೆ. ನಾನು ಈ ಭಾರತ ಮಾತೆಯ ಸೇವಕ. ಭಾರತಾಂಬೆಯ ಉಳಿವಿಗೆ ಹೋರಾಟ ನಡೆಸಿ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸುತ್ತಿದ್ದರು. ನನ್ನೊಟ್ಟಿಗೆ ಹೋರಾಡಲು ಒಬ್ಬ ಯುವಕನಿಲ್ಲವೆಂದು ದುಃಖದಿಂದ ರೋಧಿಸುತ್ತಿರುವೆ ಗೆಳೆಯ. ಅದಕ್ಕೇಕೆ ಚಿಂತಿಸುತ್ತಿರುವೆ? ನಿನ್ನ ಹೋರಾಟ ಸಾಧನೆಗಳ ಬಗ್ಗೆ ನಮಗೂ ಸ್ವಲ್ಪ ತಿಳಿದಿದೆ. ನಿನ್ನ ಇಚ್ಛೆಯಂತೆ ಈ ಕ್ಷಣದಿಂದ ನಾವಿಬ್ಬರೂ ನಿನ್ನ ಜೊತೆಗಿರುತ್ತೇವೆ. ದುಃಖಿಸದಿರು ಗೆಳೆಯ. ನಾವೆಲ್ಲರೂ ಉದ್ವೇಗದಿಂದ ಕುತಂತ್ರಿ ಬ್ರಿಟಿಷರನ್ನು ವಿರೋಧ ಮಾಡಿಕೊಳ್ಳುವುದು ಒಳಿತಲ್ಲ. ಬದಲಿಗೆ ಸ್ವಾತಂತ್ರ್ಯಕ್ಕೆ ಶ್ರಮಿಸಿರುವ ಮುತ್ಸದ್ದಿಗಳಾದ ಬಾಲಗಂಗಾಧರ್ ತಿಲಕ್, ವಲ್ಲಭಭಾಯ್ ಪಟೇಲ್, ಕಿತ್ತೂರು ರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್, ರಾಣಿ ಅಬ್ಬಕ್ಕ, ಬೆಳವಾಡಿ ಮಲ್ಲಮ್ಮ, ಬಿಪಿನ್ ಚಂದ್ರಪಾಲ್ ಮುಂತಾದವರ ಮಾರ್ಗದರ್ಶನ ಪಡೆದು ಮುಂದಿನ ತಂತ್ರವನ್ನು ಎಣೆಯೋಣ. ದಯವಿಟ್ಟು ದುಡುಕಬೇಡಿ. ದೃಶ್ಯ 2. ತಾಳಿದವನು ಬಾಳಿಯಾನು ಎನ್ನುವ ಮಾತಿನಂತೆ ತಾಳ್ಮೆಯಿಂದ ಇದ್ದು ಕೆಲಸ ಸಾಧಿಸಲು ಮುಂದಾದ ಕ್ರಾಂತಿವೀರರು ಸ್ವಾತಂತ್ರ್ಯ ನಾಯಕರೊಂದಿಗೆ ಭೇಟಿಯಾಗುವ ಸಂದರ್ಭವಿದು. ನಾಡಿನ ಹಿರಿಯರಿಗೆ ವಂದನೆಗಳು. ಯಾರಪ್ಪ ನೀವು? ನಮ್ಮಿಂದ ನಿಮಗೆ ಏನಾಗಬೇಕಾಗಿತ್ತು? ಏನಾದರೂ ಸಹಾಯ ಬೇಕಿತ್ತು? ಯಾಕಪ್ಪ ನೀವೆಲ್ಲ ಹತಾಶರಾಗಿದ್ದೀರಾ? ಏನಾದರೂ ಕಳೆದುಕೊಂಡಿರುವಿರಾ? ನೋಡಲು ಗಟ್ಟಿಮುಟ್ಟಾಗಿದ್ದೀರಾ. ಏಕೆ ಇಷ್ಟೊಂದು ಬಳಲಿದ್ದೀರಿ? ಸರ್, ನಾವು ಏನನ್ನೂ ಕಳೆಕೊಂಡಿಲ್ಲ. ಆದರೆ ಬ್ರಿಟಿಷರ ನರಿಬುದ್ಧಿ ಮೋಸದಿಂದ ಆಕ್ರೋಶಭರಿತರಾಗಿದ್ದೇವೆ ಅಷ್ಟೇ. ಓಹೋ, ಇದೇನಾ ವಿಷಯ? ನೀವು ಈ ಮಣ್ಣಿನ ಮಕ್ಕಳೇ? ಹೌದು ತಾಯಿ. ಯಾಕೆ ಮಗು, ನಿನ್ನ ದೇಹದ ತುಂಬಾ ಗಾಯಗಳಾಗಿದೆಯಲ್ಲ? ಅಮ್ಮ, ಇದು ಬ್ರಿಟಿಷರು ಬಹುಮಾನವಾಗಿ ಕೊಟ್ಟ ಗುರುತುಗಳು. ಈ ನೋವಿನ ಜೊತೆಗೆ ಅವರು ಮಾಡಿದ ದ್ರೋಹದಿಂದ ಆಕ್ರೋಶಭರಿತರಾಗಿ ಅವರ ಬಲಿ ಪಡೆಯಲು ಹೊರಟಿರುವವರು ನಾವು. ಹೌದು ತಾಯಿ. ತಾಳ್ಮೆ ಇರಲಿ ಮಕ್ಕಳೇ, ಯಾರು ದುಡುಕಬೇಡಿ. ನಿಮ್ಮಲ್ಲಿರುವ ದೇಶಭಕ್ತಿ ಮರೆಸಬಾರದು. ನಿಮ್ಮೊಂದಿಗೆ ನಾವಿದ್ದೇವೆ. ಭಾರತಾಂಬೆಯ ರಕ್ಷಣೆಗೆ ನಾವು ಬದ್ಧರಾಗುವೆವು. ಈ ವಿಷಯಕ್ಕೆ ನಮ್ಮ ನಾಯಕರಾದ ವಲ್ಲಭಭಾಯ್ ಪಟೇಲರವರನ್ನು ಒಮ್ಮತದಿಂದ ಸಂಧಾನಕ್ಕೆ ಕಳಿಸೋಣ. ದುಡುಕದಿರಿ, ಆಕ್ರೋಶ ಭರಿತರಾಗದಿರಿ. ನಮ್ಮ ನಿರ್ಣಯದಂತೆ ನಾಳೆ ಸಭೆ ಸೇರಿ ಬ್ರಿಟಿಷರೊಂದಿಗೆ ಸಂಧಾನ ನಡೆಸಿ ಶಾಂತಿಯುತವಾದ ಸ್ವಾತಂತ್ರ್ಯ ಪಡೆಯೋಣ. ದೃಶ್ಯ 3. ಭಾರತೀಯ
ಆತ್ಮೀಯರು ಮಾಡಿದ ಚರ್ಚೆ, ಕೈಗೊಂಡ ತೀರ್ಮಾನಗಳನ್ನು ರಹಸ್ಯವಾಗಿ ತಿಳಿದುಕೊಂಡ ಬ್ರಿಟಿಷರು ತಮ್ಮ ಒಡೆದು ಆಳುವ ನೀತಿಯನ್ನು ಬಳಸಿಕೊಂಡು ಸರ್ದಾರ್ ವಲ್ಲಭಭಾಯ್ ಪಟೇಲರನ್ನು ಅಪಹರಿಸುವರು. ಇದನ್ನು ತಿಳಿದ ಭಗತ್ ಸಿಂಗ್ ಮತ್ತು ಸಹಚರರು ಬ್ರಿಟಿಷ್ ಅಧಿಕಾರಿಗಳಿಗೂ ಹಾಗೂ ಅವರಿಗೆ ಸಹಾಯ ಮಾಡಿದ ದೇಶದ್ರೋಹಿಗಳಿಗೂ ತಕ್ಕಶಾಸ್ತಿ ಮಾಡಿ ನಾಯಕರನ್ನು ಬಂಧನದಿಂದ ಬಿಡಿಸಿ ಮುಂದಿನ ಹೆಜ್ಜೆ ಇಡುವರು. ಬ್ರಿಟಿಷರೊಂದಿಗೆ ಯುದ್ಧ ಮಾಡಿ ಗೆಲ್ಲುವರು. ಅಯ್ಯಯ್ಯೋ, ನಮ್ಮ ನಾಯಕರು ಎಲ್ಲೋದ್ರಪ್ಪ? ಹುಡುಕ್ರಪ್ಪ, ಹುಡುಕಿ. ಅಯ್ಯೋ, ನಮ್ಮ ನಾಯಕರು ಎಲ್ಲೋದ್ರಪ್ಪ? ಹುಡುಕ್ರು, ಹುಡುಕಿ. ನೀವ್ಯಾರಾದ್ರೂ ನನ್ನ ನಾಯಕರು ನೋಡಿದ್ರ? ಅಯ್ಯೋ, ನಮ್ಮ ನಾಯಕರನ್ನು ಕಟ್ಟಿ ಹಾಕಿದ್ದಾರೆ. ಬನ್ನಿ ಬನ್ನಿ ಗೆಳೆಯರೇ, ಬಿಡಿಸೋಣ. ನಾಯಕರೇ ನಾಯಕರೇ, ನಿಮಗೇನೂ ಆಗಿಲ್ಲ ಅಲ್ವಾ? ನಾಯಕರೇ, ನಿಮ್ಗೇನಾಯ್ತು? ನನಗೇನೂ ಆಗಿಲ್ಲ, ಚಿಂತಿಸಬೇಡಿ. ವಲ್ಲಭಭಾಯ್ ಪಟೇಲ್ ರವರಿಗೆ ಜೈ! 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 ನಮ್ಮ ನಾಯಕನಿಗೆ ಜೈ! ನಮ್ಮ ನಾಯಕನಿಗೆ ಜೈ! ನಾಯಕರೇ ನಾಯಕರೇ, ಎಲ್ಲೋಗಿದ್ರಿ? 2 ದಿನಗಳಿಂದ ಆಟಲಿಲ್ವಲ್ಲ? ಯಾರೋ ಕುತಂತ್ರಿಗಳು ನನ್ನನ್ನು ಅಪಹರಿಸಿದ್ದರು. ಆದರೆ ಸರಿಯಾದ ಸಮಯಕ್ಕೆ ಯುವಕರು ಬಂದು ನನ್ನನ್ನು ಕಾಪಾಡಿದ್ದಾರೆ. ಭಾರತಾಂಬೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ನನ್ನನ್ನು ಕಾಪಾಡಿದೆ. ನಾಯಕರೇ, ನಾವು ಹೀಗೆ ಶಾಂತಿ ಪ್ರಿಯರಾದರೆ ಸ್ವಾತಂತ್ರ್ಯ ದಕ್ಕುವುದಿಲ್ಲ. ನಾವು ಹೋರಾಟದಿಂದಲೇ ನಮ್ಮ ಸ್ವಾತಂತ್ರ್ಯವನ್ನು ಪಡೆಯಬೇಕು. ಮಗು ಹುಲಿಯ ಬಾಯಿಂದ ಮೇವನ್ನು ಕಸಿಯುವುದು ಅಷ್ಟು ಸುಲಭ ಅಲ್ಲ. ತಾಳ್ಮೆಯಿಂದ ಹೆಜ್ಜೆ ಇಡುತ್ತಾ ಹಿರಿಯರನ್ನು ನಾವೆಲ್ಲ ಸದೆ ಬಡಿಯಬೇಕು. ತಾಳ್ಮೆಯಿಂದ ಇರಿ ಮಕ್ಕಳೇ. ಹೌದು, ಈ ಯುವಕರು ಹೇಳುತ್ತಿರುವುದು ಸತ್ಯ. ನಾವು ಶಾಂತಿ ಅಂತ ಕೂತರೆ ನಮಗೆ ಸ್ವಾತಂತ್ರ್ಯ ಸಿಗುವುದಿಲ್ಲ. ನಾವು ನಮ್ಮ ಜೀವನ ಪೂರ್ತಿ ಅವರ ಗುಲಾಮರಾಗಿ ಇರಬೇಕಾಗುತ್ತದೆ. ಬನ್ನಿ, ಹೋರಾಟಕ್ಕೆ ಹೋಗೋಣ. ಜೈ ಭಾರತ್ ಮಾತೆ. ತಾಯಿ ಹಬ್ಬಕ್ಕ ವಿವೇಕಿಗಳಾದ ನಾವೇ ಹೀಗೆ ಆತುರ ಪಟ್ಟರೆ ಈ ಹೋರಾಟದಿಂದ ಈ ನಾಡಿನ ಅಮಾಯಕರು, ನಿರ್ಗತಿಕರು, ಕನ್ನಮ್ಮಗಳು, ಹೆಂಗಸರುಗಳನ್ನು ಮೃತ್ಯುಕೂಪಕ್ಕೆ ತಳ್ಳಬೇಕಾಗುತ್ತದೆ. ನಾವೆಲ್ಲರೂ ತಾಳ್ಮೆಯಿಂದ ಹೋರಾಟ ಮಾಡುವುದೇ ಒಳಿತು. ಅಮ್ಮ, ನಮ್ಮನ್ನು ತಡೆಯಬೇಡಿ. ದಯಮಾಡಿ ಆಶೀರ್ವದಿಸಿ ಕಳಿಸಿಕೊಡಿ. ಆ ಪರಕೀಯರ ಹುಟ್ಟನ್ನು ಅಡಗಿಸಿ ತಾಯಿ ಭಾರತಾಂಬೆಯನ್ನು ರಕ್ಷಿಸುತ್ತೇವೆ. ಹೋಗಿ ಬನ್ನಿ ಮಕ್ಕಳೇ, ಶುಭವಾಗಲಿ. ಹಿಂದೂಸ್ತಾನಕ್ಕೆ ಜಯವಾಗಲಿ! ಹಿಂದೂಸ್ತಾನಕ್ಕೆ ಜಯವಾಗಲಿ! ಭಾರತ ಮಾತೆಗೆ ಜೈ! ಭಾರತಾಂಬೆಗೆ ಜೈ! ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರರಲ್ಲಿ ಗುಂಡಿಗೆ ಬಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯ
ಭಾರತೀಯರ ಶೌರ್ಯ ಮೆರೆದ ದಿನ. ಎತ್ತೋಳಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಬಿ ನಗುತ್ತಾರಮ್ಮ. ಅನ್ಯರು ಬಂದರು ಮುತ್ತಾಡುವ ತಾಯಿ ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ. ಒಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ವಂದೇ ಮಾತರಂ ಎಂದು ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದಿರದಲ್ಲಿ ಗುಂಡಿಗೆ ಬಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ. ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯು ತಪ್ಪಲಲ್ಲಿ ಸದಾಕಾಲ ತುಂಬಿ ಪ್ರಶಾಂತವಾಗಿ ಹರಿಯುತ್ತಿರುವ ಮಲಪ್ರಭಾ ನದಿಯ ದಂಡೆಯ ಮೇಲೆ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುವ ಫಲವತ್ತಾದ ವೀರಭೂಮಿಯಲ್ಲಿ ನೆಲೆ ನಿಂತ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದಂತ ಒಂದು ಸಣ್ಣ ಹಳ್ಳಿ ಸಂಗೊಳ್ಳಿ. ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮನ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ, ಇಲ್ಲದಿದ್ದರೆ ರಣದಾಗ ಬಿಟ್ಟು ಹೋಗುವೆ, ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಶತಮಾನದಲ್ಲಿ ಇತಿಹಾಸ ಪ್ರಸಿದ್ಧವಾದ ಸಂಪತ್ಭರಿತ ಕಿತ್ತೂರು ಸಂಸ್ಥಾನದ ಮೇಲೆ ಧಾರವಾಡ ಕಲೆಕ್ಟರ್ ತ್ಯಾಕರೆ ಕಣ್ಣು ಬಿತ್ತು. ಅವರಿಗೆ ಸಹಕಾರ ಕೊಟ್ಟವರು ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ನಯವಂಚಕ ಸ್ವಭಾವದ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್. ಅಂತಹ ಕಾಲಘಟ್ಟದಲ್ಲಿ
ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನೀವು ಮಂಡು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ, ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ತಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ನೀವು ಚಿನ್ನದೊಂದಿಗೆ ಚಲಾಟ ಆಡುತ್ತಿರುವಿರಿ, ಸಿದುಮತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಮುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಅಪ್ಪನ ಕೊಡಿತಾಯಿ ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಗೋಧಿ ತಳಿನ ಅಷ್ಟೇ ಟಕ್ಕರ್ಲಾಗ್ತೀನಿ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಅದಕ್ಕೆ ನಿಮ್ಮಿಂದ ಚ್ಯುತಿ ಬರುವುದು ಬೇಡ. ರಾಣಿ ಸಾಹೇಬ್, ಇದು ನಮಗೆ ಪಾಲತೋಟ ಅವಮಾನ. ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಆಲ್ ರೈಟ್, ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಾಣುತ್ತೀರಿ. ವೀರಭೂಮಿ ಈ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ವೀರಭೂಮಿ ಈ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶ ಶಕ್ತಿ ಎಂದು ಸಾರಿ ಹೇಳುವ ನಾಡ ಶತ್ರು ನಾಶಕ್ಕಾಗಿ ಸಂಘಟಿತರಾಗುವ ಸಂಗ್ರಾಮ ಮಾಡುವ ವೀರಭೂಮಿ ಈ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಕರುನಾಡ ಸಿಂಹಗಳೇ ಕೆತ್ತಿದೆಯ ಕಲಿಗಳೇ ಈ ಭೂಮಿ ನೀವೇ ಎಂದೆಂದು ನಮ್ಮದೇ ಕರುನಾಡ ಸಿಂಹಗಳೇ ಕೆತ್ತಿದೆಯ ಕಲಿಗಳೇ ಈ ಭೂಮಿ ನೀವೇ ಎಂದೆಂದು ನಮ್ಮದೇ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ. ಹೇಳಿ, ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ಬಂಧಿಸಲು ಬಂದಿರುವೆಯಾ? ಫಿರಂಗಿ ನಾಯಿ! Soldiers, take them away.
ಬಸವಲಿಂಗಪ್ಪ, ಕರಿಬಸಪ್ಪ, ಭೀಮಪ್ಪ, ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಕೋರ, ಅಪರಾಧಿ ಎಂದು ಪರಿಗಣಿಸಿ 26/1/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ನಾ ಬಂಡುಕೋರ ಅಲ್ರಿ, ಬಂಡಾಯಗಾರ. ದಂಡು ಸೇರಿಸಿ ಬಂಡು ಮಾಡಿದ್ದು ನಮ್ ಕಿತ್ತೂರ್ನ ಗುಲಾಮ್ಗಿರಿಗೆ ತಳ್ಳಿದ್ರಲ್ಲ, ಆ ಬಿಡಾಡಿ ನಾಯ್ಗಳ ವಿರುದ್ಧ. ನಾ ಸುಲಿಗೆ ಕೋರ ಅಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ ದೇಶದ ಸಂಪತ್ತ ದೋಚೋ ತುಡುಗ್ ನನ್ ಮಕ್ಕಳನ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ವಾಲಿಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ್ನ ನಮ್ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕರೀತೀರಿ. ಕುಂಪಣಿ ಸರ್ಕಾರಿ ಧಿಕ್ಕಾರ. ಕನ್ನಡ ಕಿತ್ತೂರಿಗೆ, ಕನ್ನಡದ ಆತ್ಮಕ್ಕೆ. ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿತ್ತು. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. Hello fellow citizens, I am Aditya Sbartur of grade 8B, here to share some facts on Indian independence. Today we stand
shoulders of giants who dared to dream of a free India. We celebrate the day when our nation broke free from the shackles of colonial rule and emerged as a sovereign state. But let us not forget the blood, sweat and the tears that went into making this day a reality. The Indian independence movement was not just a struggle for freedom, but a war against oppression, against exploitation, and against the very fabric of colonialism. With the fierce cries of Maro Firangi Ko, the fearless sepoy fired the first shot of the Indian rebellion in 1857. He was none other than Mangal Pandey, the spark that ignited a nation's quest for freedom. We remember the likes of Bhagat Singh, who gave his tender age of 23 but left a legacy that continues to inspire us. Can be a powerful tool against even the most formidable foes. We also remember the likes of Jawaharlal Nehru, Subhash Chandra Bose, Chandrasekhar Azad, Lala Lajpat Rai and countless others who with their unwavering courage, unshakable resolve and selfless sacrifice paved the way for freedom. As we pay tribute to the brave men who fought for our nation's freedom, we must also acknowledge the equal courageous women who stood alongside them, often in shadows, but always forefront of struggle. We honor the likes of Rani Lakshmibai, Sarojini Naidu, Kittur Rani Chennamma, Bikaji Kama, Chandramukhi Basu and countless other women brought their unique strengths and perspectives to the struggle for Indian independence. Today we recognize their sacrifices, their achievements, their enduring legacy and we celebrate their contribution to our nation's freedom. We remember the Quit India movement, the non-cooperation movement, the Salt March, all testaments to the power of collective action and unyielding spirit of our freedom fighters. The Indian National Congress, INC, formed in 1885, played a pivotal role in our Indian independence movement. It provided a platform for our leaders to voice their demands and mobilize their masses. But our struggle for freedom was not just political freedom. It was about economic freedom, social freedom and cultural freedom. It was about reclaiming our identity, our heritage and our destiny. As we celebrate this day, let us not forget the key points that guided our movement. Swaraj, self-rule, not just a political but an economic and social. Satyagraha, non-violent resistance, not just a tactic but a way of life. Ahimsa, non-violence, not just a principle but a powerful tool for change. Let us not forget the sacrifices of our freedom fighters who gave their lives, their families and their everything for freedom. Let us not forget the struggles of our people who suffered under the colonial rule but never lost hope. Let us not forget the dreams of our founding fathers who envisioned a India that is just, equitable and free. Today, as we celebrate our independence, let us recommit ourselves to these ideals. Let us work towards a India that is truly free, truly just and truly great. Jai Hind!